ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ 6 ಗಂಟೆಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಲಾಗ್ ಮಾಡ್ತಾ ಇದೆಯಾ ಅಂದರೆ, ಹೌದು ಫ್ರೆಂಡ್ಸ್, ಇವತ್ತಿಂದ ನಾನು ಡಯಟ್ ಶುರು ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ನಾನು ವೆಯ್ಟ್ ನೋಡಿ 68.30 kg ಇದ್ದೀನಿ. ಯಪ್ಪ ದೇವರೇ, ನಾನು 2 ವರ್ಷದಿಂದ ಇಷ್ಟೇ ವೆಯ್ಟಲ್ಲಿದ್ದೀನಿ. ನಾನು ಡೆಲಿವರಿ ಹೋದಾಗ ಇಷ್ಟು ವೆಯ್ಟ್ ಇದ್ದೆ, ಇವಾಗೂ ಅಷ್ಟೇ ವೆಯ್ಟ್ ಇದ್ದೀನಿ. ಹಿಂಗೆ ಇದ್ದರೆ ಆಗಲ್ಲ, ಡ್ರಮ್ ಆಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಡಯಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೆಲವು ರೀಸನ್ಸು ಇದೆ, ಅದು ಕೂಡ ಶೇರ್ ಮಾಡ್ಕೊತೀನಿ. ಸೊ ಮೇಲ್ಗಡೆ ಬಂದಿದ ತಕ್ಷಣ ವಾತಾವರಣ ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ದಿವಸ 8 ಗಂಟೆ ಆದರೂ ಬೆಳಗ್ಗೆ ಎದ್ದೇಳ್ತಾ ಇರಲಿಲ್ಲಲ್ಲ. ಇವಾಗ ಇಷ್ಟು ಬೇಗ ಎದ್ದು ನಾನು ಆಚೆಗಡೆ ಎಲ್ಲ ವಾತಾವರಣ ಎಲ್ಲ ನೋಡ್ತಾ ಇರೋದಕ್ಕೆ, ಅರಸು ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸನ್ರೈಸ್ ನೋಡಿ ತುಂಬ ಖುಷಿ ಪಡ್ತಾರಲ್ಲ, ಆ ಲೆವೆಲಲ್ಲಿ ಖುಷಿ ಆಗೋಯ್ತು. ಸೊ ಬಂದಿದ ತಕ್ಷಣ ಇನ್ನೇನಕ್ಕೆ ತಡ ಅಂತ ಅಂದ್ಬಿಟ್ಟು ಶುರು ಮಾಡ್ಕೊಂಡಿದ್ದೀನಿ. ಒಂದು 10 ರೌಂಡ್ ಹೊಡೆದಿದ್ದೀನಿ. ಫಸ್ಟ್ ಡೇಗೆ 10 ರೌಂಡ್ ಸಾಕು, ಇನ್ನೊಂದು ಸ್ವಲ್ಪ ಜಾಸ್ತಿ ರೌಂಡ್ ಹಾಕಿದ್ರು ಅಲ್ಲೇ ಬಿದ್ದೋಗ್ತೀನಿ ಅನಿಸ್ತು. ಅದಕ್ಕೆ ಒಂದು 10 ರೌಂಡ್ ಹಾಕಿದ್ದೀನಿ. ಇದಾದಮೇಲೆ ಸಾಕಪ್ಪ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕೈ ಉಜ್ಜಿಕೊಂಡು ಮೈ ಬೆಚ್ಚಗೆ ಮಾಡಿಕೊಂಡು ಇವಾಗ ಮೆಡಿಟೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ, ಇದೆಲ್ಲ ನಮ್ಗೆ ಸೆಟ್ಟೇ ಆಗಲ್ಲ. ಬಟ್ ಹೊಸ ಹ್ಯಾಬಿಟ್ ಎಲ್ಲ ಕಲ್ತ್ಕೊಳ್ಳೋಣ, ಒಳ್ಳೆಯದು ಹೆಲ್ತ್ಗೆ ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ನಾನು ಇವತ್ತಿಂದ ಶುರು ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫಸ್ಟ್ ಡೇ ಡಯಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ 100 days ಚಾಲೆಂಜ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 100 daysಲ್ಲಿ ನಾನು 10 kg ವೆಯ್ಟ್ನ ಕಮ್ಮಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ 68 ಇದ್ದೀನಲ್ಲ, ಸೊ 58ವರೆಗೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕಾಲೇಜ್ಗೆ ಹೋಗುವಾಗ 50 ಇದ್ದೆ, ಬಟ್ ಅಷ್ಟಾಗಲ್ಲ, ಆದರೂ 58 ಆದರೂ ಮಾಡ್ಕೊಳ್ಲೇಬೇಕು ಅಂತ ಫಿಕ್ಸ್ ಆಗೋಗಿದ್ದೀನಿ. ಈಗ ಮೆಡಿಟೇಷನ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಮೆಡಿಟೇಷನ್ ಮಾಡಿಕೊಂಡ್ರೆ ಎಷ್ಟು ಒಂಥರ ಒಳ್ಳೆ ಫೀಲ್ ಆಗುತ್ತೆ, ನಿಜವಾಗ್ಲೂ ಪವರ್ ಬಂದಂಗೆ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದ್ರೂ ಗೊತ್ತಾಗ್ತಾ ಇರುತ್ತೆ. ನಾನು ನಿಜವಾಗ್ಲೂ ರೋಡಲ್ಲಿ ಎಲ್ಲೋ ಸೌಂಡ್ ಬರ್ತಾ ಇರೋದನ್ನೆಲ್ಲ ನಾನು ಕೇಳಿಸ್ಕೊತಾ ಇತ್ತು. ಯಾವ ಕಡೆ ಸೌಂಡ್ ಬರ್ತಾ ಇದ್ದು ಅನ್ನೋದೆಲ್ಲ ನನಗೆ ಗೊತ್ತಾಗ್ತಾ ಇತ್ತು. ನಿಜವಾಗ್ಲೂ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಯಾರಿಗಾದ್ರೂ ಕಾನ್ಸಂಟ್ರೇಷನ್ ಮೇಲೆ ವರ್ಕ್ ಮಾಡಬೇಕು ಅನ್ನಂಗಿದ್ರೆ ಮೆಡಿಟೇಷನ್ ಮಾಡಿದ್ದೀನ. ಈಗ ಎಕ್ಸಸೈಸ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ್ಯಪ್ ನೋಡಿಕೊಂಡು ನಾನು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಈ ಎಕ್ಸಸೈಸ್ ಎಲ್ಲ ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಾಡಿಕೊಂಡೆ. ಇವಾಗ ನಾನು 40.2 ಕ್ಯಾಲರೀಸ್ನ ನಾನು ಬರ್ನ್ ಮಾಡಿದ್ದೀನಿ. ಅದಾದಮೇಲೆ ನಾನು ಕೆಳಗಡೆ ಬಂದು ಫಸ್ಟು ಒಂಚೂರು ನೀರು ಕುಡಿದೆ. ಅದಾದಮೇಲೆ ನಾನು ಇವಾಗ ನೋಡಿ ಡ್ರಿಂಕ್ ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ ಹಾಟ್ ವಾಟರ್ಗೆ ಲೆಮನ್ ಜ್ಯೂಸು ಪ್ಲಸ್ ಹನಿ ಹಾಕ್ಕೊಂಡು ನಾನು ಇವಾಗ ಈ ಡ್ರಿಂಕ್ನ ಕುಡಿತಾ ಇದ್ದೀನಿ. ಸೊ ಇದು ಬೊಜ್ಜು ಕರಗಕ್ಕೆ ತುಂಬಾ ಯೂಸ್ ಆಗುತ್ತೆ, ತುಂಬ ಒಳ್ಳೆ ಬೆನಿಫಿಟ್ಟು ಕೂಡ ಸಿಗುತ್ತೆ. ನಿಂಬೆಹಣ್ಣು ಜ್ಯೂಸು, ವಿಟಮಿನ್ ಸಿ, ಹನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಟ್ ವಾಟರ್ ಕುಡಿಯೋದ್ರಿಂದ ನಿಜವಾಗ್ಲೂ ಬೊಜ್ಜೆಲ್ಲ ದಿನ ಕರಗುತ್ತೆ. ಸೊ ದಿನ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡಿಯೋದು ತುಂಬಾ ಒಳ್ಳೆಯದು. ಈಗ ಉಳಿಯಿತು ಸ್ವಲ್ಪ ನನಗೆ, ಆದರೂ ಕೂಡ ಕುಡಿತಾ ಇದ್ದೀನಿ. ನಾನು ಬೇರೆ ಕಪ್ ಫುಲ್ಲು ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಬ್ಯಾಕ್ ಟು ವರ್ಕು. ದಿನನಿತ್ಯ ಮನೇಲೆಲ್ಲ ಕೆಲಸ ಇರುತ್ತಲ್ಲ, ನಾನು ಡಯಟ್ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಯಾರೂ ಬಂದು ಕೆಲಸ ಮಾಡಲ್ಲ, ನಾನೇ ಮಾಡಬೇಕು. ಸೊ ಅದಕ್ಕೆ ನಾನು ಇವಾಗ ಸ್ಟವ್ ಎಲ್ಲ ಒರೆಸ್ಕೊಂಡು ಒಂದು ಸ್ವಲ್ಪ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡು ಇವಾಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಮನೆ ಒರೆಸ್ಕೊಳ್ಳೋದೆಲ್ಲ ತುಂಬ ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ, ಡೀಟೇಲಾಗಿ ತೋರಿಸ್ತಾ ಇಲ್ಲ. ಸುಮ್ಮನೆ ಹಾಲು ಒರೆಸ್ಕೊತಾ ಇದ್ದೀನಿ, ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ನಾನಂತೂ ತುಂಬ ಮೈ ಬಗ್ಸಿ ಒರೆಸೋಂಥ ಕ್ಯಾಟಗರಿನಂದಲ್ಲ, ಎಷ್ಟಾಗುತ್ತೋ ಅಷ್ಟು ಒಟ್ಟಿನಲ್ಲಿ ಕ್ಲೀನಾಗಿ ಒರೆಸ್ಕೊತೀನಿ. ಇದಾದಮೇಲೆ ನಿಂಬೆಹಣ್ಣು ಸಿಪ್ಪೆ ಬಿಸಾಕೋದು ಯಾಕೆ, ವೇಸ್ಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ವಿಟಮಿನ್ ಸಿ ಅಂಶ ಇರುತ್ತೆ ಅಂತ ಮುಖಕ್ಕೆಲ್ಲ ಚೆನ್ನಾಗಿ ಉಜ್ಜಿಕೊಂಡೆ. ಸೊ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಅದಾದಮೇಲೆ ಬೀನ್ಸ್ ಎಲ್ಲ ಬಿಡಿಸ್ಕೊಂಡು ಬೀನ್ಸ್ ಎಲ್ಲ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪಾಪು ನೋಡಿ ಅಪ್ಪಗೆ ಬ್ಯಾಂಡೇಜ್ ಥರ ಕಟ್ತಾ ಇದ್ದಾಳೆ. ಡಾಕ್ಟ್ರು ಬ್ಯಾಂಡೇಜ್ ಕಟ್ಟಿರೋದು ನೋಡಿಬಿಟ್ಟಿದ್ದಾಳೆ. ಸೊ ಹಂಗೆ ಕಟ್ತಿದ್ದಾಳೆ. ಮೇಲ್ಗಡೆ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಸೂರ್ಯೋದಯ ಆಗಿದೆ, ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ ನಾನು. ಪಾಪು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು, ಅದಕ್ಕೆ ಅವಳಿಗೆ ಟವಲ್ ಕೊಟ್ಟು ಇದರಲ್ಲಿ ಆಟಾಡ್ಕೊ ಹೋಗು ಅಂತ ಕೊಟ್ಬಿಟ್ಟೆ. ಇದಾದಮೇಲೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನೀರು ತೊಗೊಂಡು ಬಂದಿದ್ದೀನಿ ಒಂದು ಲೋಟದಲ್ಲಿ. ಸೂರ್ಯಗೆ ನಮಸ್ಕಾರ ಮಾಡಿ ಸೂರ್ಯದೇವಂಗೆ ನಾನು ನೀರನ್ನ ಅರ್ಪಿಸ್ತಾ ಇದ್ದೀನಿ. ಅಂತಂದರೆ ಸೂರ್ಯದೇವನಿಗೆ ಗಂಗಾ ಜಲನ ಅರ್ಪಿತ ಮಾಡ್ತಾ ಇದ್ದೀನಿ. ಅಂದರೆ ಆ ಥರ ಮಾಡ್ತಾರೆ. ಸೊ ಆ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನನ್ನ ಮಗಳಿಗೂ ಹೇಳ್ತಾ ಇದ್ದೀನಿ ಸೂರ್ಯಂಗೆ ನಮಸ್ಕಾರ ಮಾಡು ಅಂತ. ಸ್ವಾಮಿ ಕೈ ಮುಗಿ, ಸೂರ್ಯದೇವ ನೋಡು ಕೈ ಮುಗಿ, ಸ್ವಾಮಿ ಕೈ ಮುಗಿ, ಸ್ವಾಮಿ ಅಪ್ಪ ಕೈ ಮುಗಿಬೇಕು.
ಬ್ಯಾಕ್ ಟು ವರ್ಕ್, ದಿನನಿತ್ಯದ ಮನೆ ಕೆಲಸ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೇ ಥರ ನಾನು ಹೊರಗಡೆ ರಂಗೋಲಿ ಹಾಕ್ಕೊಂಡಿಲ್ಲ. ಇಲ್ಲೇ ಹೊಸ್ಲಿಗೆ ಕ್ಲೀನಾಗಿ ಹೊಸ್ಲು ತೊಳೆದು ನಾನು ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ತುಳಸಿ ಗಿಡಕ್ಕೂ ನಾನು ಅರಿಶಿನ ಕುಂಕುಮ ಇಟ್ಟೆ. ಹಾಗೆ ತುಳಸಿ ಗಿಡಕ್ಕೂ ನೀರು ಹಾಕಿದೆ. ಫ್ರೆಂಡ್ಸ್, ನಾನು ಯಾಕಪ್ಪ ಡಯಟ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಾನು ವೆಯ್ಟ್ ಕಡಿಮೆ ಆದರೆ ನನಗೆ ಮೂಗು ಕಟ್ಟೋದಾಗಲಿ ಬ್ರೀತಿಂಗ್ ಪ್ರಾಬ್ಲಮ್ಮು ಆಗೋದಾಗಲಿ ಆಗಲ್ಲ. ಸೊ ಅದಕ್ಕೆ ವೆಯ್ಟ್ ಕರೆಕ್ಟಾಗಿ ನಾನು ಸರಿಗೆ ನನ್ನ ಏಜ್ಗೆ ನನ್ನ ಹೈಟ್ಗೆ ಕರೆಕ್ಟಾಗಿ ವೆಯ್ಟ್ ಕರೆಕ್ಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಯಟ್ ಶುರು ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ರೀಸನ್ ಅಂದರೆ ಪೀರಿಯಡ್ಸು ಕೂಡ ಸರಿಗೆ ಆಗ್ತಾಯಿಲ್ಲ. 2 ಮಂತ್ ಆ ಥರ ಕರೆಕ್ಟ್ ಡೇಟ್ಗೆ ಆಗ್ತಾಯಿಲ್ಲ. ಸೊ ಅದು ಒಂದು. ಆಮೇಲೆ ನನ್ನ ವೆಯ್ಟ್ ಕೂಡ ಜಾಸ್ತಿ ಇರೋದ್ರಿಂದ ನಾನು ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ವೆಯ್ಟ್ ಲಾಸ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇರೋರು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಸೊ ನನ್ನ ಜರ್ನಿ ಇಷ್ಟ ಆದರೆ ಫಾಲೋ ಆಗಿ ಅಂತ ಹೇಳ್ತಾ, ಈಗ ನೋಡಿ ತುಳಸಿ ಗಿಡಕ್ಕೆ ನೀರು ಹಾಕಿದೆ. ಅದಾದಮೇಲೆ ನೀರು ಬಿಟ್ಟಿದ್ದಾರೆ, ನೀರು ಹಿಡಿತಾ ಇದ್ದೀನಿ. ಅದಾದಮೇಲೆ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಹೂಗಳನ್ನೆಲ್ಲ ನನ್ನ ಹಸ್ಬೆಂಡ್ ಹೋಗಿ ಕಿತ್ಕೊಂಡ್ಬಂದರು. ಪಾರಿಜಾತ ಹೂವು ಬಂದಿದೆ ಇವತ್ತು ದೇವ್ರಿಗೆ. ಸೊ ದೇವ್ರಿಗೆಲ್ಲ ಪಾರಿಜಾತ ಹೂವು ಎಲ್ಲ ಇಟ್ಟು ನಾನು ಪೂಜೆ ಕೂಡ ಮಾಡಿದ್ದೀನಿ. ನಾನು ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ ಗೊತ್ತಾ, ಪಾರಿಜಾತ ಹೂವನ್ನು ದೇವರು ಫೋಟೋ ಮೇಲೆ ಇಡೋಕ್ಕೆ. ಅದು ನೋಡಿದ್ರೆ ದೇವ್ರ ಪಾದ ಹತ್ರನೇ ಹೋಗ್ತಾಯಿತ್ತು ಪಾರಿಜಾತ ಹೂವು. ಇದಾದಮೇಲೆ ಇವತ್ತು ಚಪಾತಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಬೀನ್ಸ್ ಪಲ್ಯ, ಆವಾಗಲೇ ಬೀನ್ಸ್ ಎಲ್ಲ ಹಚ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಇವಾಗ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಪಲ್ಯನೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ, ಬೀನ್ಸ್ ಪಲ್ಯ. ಚಪಾತಿ ಬೀನ್ಸ್ ಪಲ್ಯ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕೊಬ್ಬರಿ ಜಾಸ್ತಿ ಹಾಕಿರೋದಕ್ಕೆ ಬೀನ್ಸ್ ಪಲ್ಯ ಸಖತ್ತಾಗಿ ಬಂದಿತ್ತು. ಸೊ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅಂತ ಏನು ಅಂದ್ಕೊಬೇಡಿ. ನೋಡಿ ಚಪಾತಿ ಬೀನ್ಸ್ ಪಲ್ಯ ಎರಡೂ ರೆಡಿಯಾಗಿದೆ. 1-2 ಸೌತೆಕಾಯಿ ಜೊತೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಚಪಾತಿ ಪಲ್ಯ. ಇದಾದಮೇಲೆ ಪಾಪುಗೂ ಕೂಡ ತಿನ್ನಿಸ್ದೆ. ಇದಾದಮೇಲೆ ನಾನು ನೋಡಿ ಪಾತ್ರೆಗಳು ಕೂಡ ತೊಳ್ಕೊತಾ ಇದ್ದೀನಿ. ಮಾರ್ನಿಂಗ್ ಬೆಳಗ್ಗೆ ಮಾಡಿದ್ದು ಅಡುಗೆಗೆ ಉಪಯೋಗಿಸಿರೋ ಅಂತಹ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ನಿಜ ಹೇಳ್ಬೇಕಂತಂದರೆ, ನಾನು ಒಂದು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ. ಟೈಮ್ ಟೇಬಲ್ ಪ್ರಕಾರ ನಾನು ಎಲ್ಲ ಫಾಲೋ ಹೋಗ್ತಾ ಇದ್ದೀನಿ. ಇವತ್ತು ಆದಷ್ಟು ನಾನು ಕರೆಕ್ಟ್ ಟೈಮ್ಗೆ ಟಿಫನ್ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಎಲ್ಲ ಕೆಲಸ ಮಾಡಬೇಕು, ಡಯಟ್ ಕೂಡ ಮಾಡಬೇಕು. ಅವೆಲ್ಲ ಕರೆಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು ನನ್ನ ಡಯಟ್ ಜರ್ನಿ. ಸೊ 100 ಡೇಸಲ್ಲಿ ನಾನು ಫುಲ್ಲು ಕಂಪ್ಲೀಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ನೆವರ್ ಗಿವ್ ಅಪ್ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡಿದ್ದೀನಿ. ಸ್ಟಾಪೇ ಮಾಡಬಾರ್ದು, ಗಿವ್ ಅಪ್ ಮಾತ್ರ ಕೊಡಬಾರ್ದು. 100 ಡೇಸ್ ನಾನು ಮಾಡಲೇಬೇಕು, ಆ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ಫುಲ್ಲು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನೋಡಿ ಇಷ್ಟು ಪಾತ್ರೆ ತೊಳ್ಕೊಂಬಿಟ್ಟೆ. ಈಗ ನಾನು 12 ಗಂಟೆಗಾಗೆ ಸ್ನ್ಯಾಕ್ಸ್ ರೂಪದಲ್ಲಿ 1 ಲೋಟ ಹಾಲು, ಡ್ರೈ ಫ್ರೂಟ್ಸು, ಬಾಳೆಹಣ್ಣು ತೊಗೊಂಡೆ. ಪಾಪಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ನಾನು ತಿಂತಾ ಇರೋದು ನೋಡಿ ನನ್ನ ಮಗಳೇ ಓಡಿ ಬಂದಳು. ಅಮ್ಮ ಏನೋ ತಿಂತಾ ಇದ್ದಾಳೆ, ನಾನು ತಿನ್ನೋಣ ಅಂತ. ನಾನು ಅವ್ಳು ಕರೆದೇ ಇಲ್ಲ, ಅವಳೇ ಬಂದು ಅವಳು ಕೂಡ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಅವಳು ಮೊಬೈಲ್ ನೋಡಬೇಕು, ಪಾಪ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋ ಮೊಬೈಲ್ನ ಕೇಳ್ತಾ ಇದ್ಲು. ಅದು ಬೇಡ, ಇವಾಗ ನೀನು ಫಸ್ಟು ತಿನ್ನು ಅಂತ ಅಂದ್ಬಿಟ್ಟು ಅವಳಿಗೆಲ್ಲ ತಿನ್ನಿಸ್ತಾ ಇದ್ದೀನಿ. ಬಾದಾಮಿ ಎಲ್ಲ ತಿಂತಾ ಇದ್ದಾಳೆ. ಹಳ್ಳೆಲ್ಲ ಚೆನ್ನಾಗಿ ಬಂದಿದೆಯಲ್ಲ ನನ್ನ ಮಗಳಿಗೆ, ಎಲ್ಲ ಅಗ್ದಗ್ದು ಚೆನ್ನಾಗಿ ತಿಂತಾಳೆ. ಬಾಳೆಹಣ್ಣು ತಿನ್ನು ಅಂದರೆ ತಿನ್ನಲಿಲ್ಲ. ಆಮೇಲೆ ಮತ್ತೆ ಬಾಳೆಹಣ್ಣು ತಿನ್ನೋಕ್ಕೆ ಬಂದಳು. ಸೊ ನಾನು ಬಾಳೆಹಣ್ಣು ತಿಂದೆ. ಸೊ ನಾನು ಸ್ನ್ಯಾಕ್ಸ್ ರೂಪದಲ್ಲಿ ನಾನು ಇಷ್ಟು ತಿಂದಿದ್ದೀನಿ. ಬೆಳಿಗ್ಗೆ 2 ಚಪಾತಿ ತಿಂದಿರೋದ್ರಿಂದ 12 ಗಂಟೆ ಅಷ್ಟೊತ್ತಲ್ಲಿ ಏನಾದರೂ ತಿನ್ನೋಣ ಅನ್ನಿಸ್ತು. ಅದಕ್ಕೆ ನಾನು ಡ್ರೈ ಫ್ರೂಟ್ಸು ಮತ್ತು ಹಾಲು, ಬಾಳೆಹಣ್ಣು ತಿಂದಿದ್ದೀನಿ. ನಿಜವಾಗ್ಲೂ ಡಯಟ್ ಮಾಡೋರು ಬರೀ ಒಂದೇ ಸರಿ ಊಟನ ಬಿಡಬಾರ್ದು, ಸ್ವಲ್ಪನೇ ಊಟನ ಮಾಡೋಕ್ಕೆ ಶುರು ಮಾಡಬೇಕು. ಈಗ ಮಧ್ಯಾಹ್ನ ನಾನು ಅನ್ನ ಮತ್ತು ಮೊಸರು, ಚಪಾತಿ, ಪಲ್ಯ ತಿಂದೆ. ಇದಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಮತ್ತು ಇವತ್ತು ಕುಂಬಳಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಕುಂಬಳಕಾಯಿ ಎಲ್ಲ ಹಚ್ಚಿ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಸೊ ಮಧ್ಯಾಹ್ನ ಊಟನೂ ಕೂಡ ಆಯಿತು. ಬಟ್ ನಾನು ಮಧ್ಯಾಹ್ನ ಕುಂಬಳಕಾಯಿ ಸಾಂಬಾರು ತಿನ್ನಲಿಲ್ಲ. ಯಾಕಂತಂದರೆ 1 ಗಂಟೆ ಅಷ್ಟೊತ್ತಲ್ಲಿ ನನ್ನ ಟೈಮ್ ಟೇಬಲ್ ಪ್ರಕಾರ ಲಂಚ್ ಮಾಡಬೇಕಾಗಿತ್ತು. ಕುಂಬಳಕಾಯಿ ಬೇಯಿಸಿದ್ದೆ, ಕರೆಂಟ್ ಇಲ್ದಿರೋದ್ರಿಂದ ಮಿಕ್ಸಿಗೆ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಕರ್ಡ್ ರೈಸು, ಚಪಾತಿ, ಪಲ್ಯ ತಿಂದ್ಬಿಟ್ಟೆ. ಸೊ ಆಮೇಲೆ ಸಾಂಬಾರು ಮಾಡಿದೆ, ಮನೇಲೆಲ್ಲರೂ ಊಟ ಮಾಡಿದ್ರು. ಇವಾಗ ಸೆಲ್ಫ್ ಕೇರ್ ಅದು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಏರ್ ಆಯಿಲ್ ತೋರಿಸಿದ್ನಲ್ಲ, ಸೊ ಇವಾಗ ಅದೇ ಏರ್ ಆಯಿಲ್ನ ನಾನು ಹಚ್ಕೊತಾ ಇದ್ದೀನಿ. ನನ್ನ ಫಾಲೋ ಆಗ್ತಾ ಇರೋರು ಆ ವಿಡಿಯೋ ನೋಡಿರ್ಬೋದು. ಇವಾಗ ಆ ವಿಡಿಯೋ ಇಲ್ಲ, ಯಾಕಂತಂದರೆ
ಆ ವಿಡಿಯೋದಲ್ಲಿ ಇನ್ಅಪ್ರಿಷಿಯೇಟ್ ಅಂತ ಅಂದ್ಬಿಟ್ಟು ಒಂದು ಗೈಡ್ಲೈನ್ಸ್ದು ಒಂದು ಸ್ವಲ್ಪ ಕ್ರಾಸ್ ಆಗಿದೆ ಅಂತ ಅಂದ್ಬಿಟ್ಟು ಯೂಟ್ಯೂಬು ಆ ವಿಡಿಯೋನ ರಿಮೂವ್ ಮಾಡಿದ್ದಾರೆ. ಏನಿಲ್ಲ, ನನ್ನ ಮಗಳು ಗೊತ್ತಲ್ಲ, ನನ್ನ ಮಗಳು ಪ್ಯಾಂಟ್ ಏನೋ ಹಾಕ್ಕೊಂಡಿರೋ ಓಡಾಡ್ತಿರ್ತಾಳೆ. ನಾನು ಆದರೂ ಎಡಿಟ್ ಮಾಡಿದ್ದೆ, ಬಟ್ ಏನಾಗಿದೆ ಅಂದರೆ ಒಂದು 2-3 ಸೆಕೆಂಡು ಅವಳು ಕಾಣಿಸ್ಕೊಂಡಿರೋದ್ರಿಂದ ಇನ್ಅಪ್ರಿಷಿಯೇಟ್ ವಿಡಿಯೋ ಅಂತ ಅಂದ್ಬಿಟ್ಟು ಅದನ್ನು ರಿಮೂವ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ಆ ವಿಡಿಯೋ ಡಿಲೀಟ್ ಆಗಿದೆ, ಇಲ್ಲಾಂದರೆ ನಾನು ಡಿಲೀಟ್ ಮಾಡ್ತಾ ಇರಲಿಲ್ಲ. ನಿಜವಾಗ್ಲೂ ಎಷ್ಟೋ ಕಷ್ಟಪಟ್ಟು ಆ ವಿಡಿಯೋ ಮಾಡಿದ್ದೆ ನಾನು, ನನ್ನ ಈವ್ನಿಂಗ್ ಲಾಗ್ ಅಂತ ಪ್ರತಿಯೊಂದು ಶೇರ್ ಮಾಡ್ಕೊಂಡಿದ್ದೆ ಅದರಲ್ಲಿ, ನನ್ನ ಈವ್ನಿಂಗ್ ಟು ನೈಟ್ ರೊಟೀನು. ಬಟ್ ಏನಾಯಿತು ಅಂತಂದರೆ ಹೊಟ್ಟೋಗಿದೆ ನೋಡಿ, ಡಿಲೀಟ್ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು ಮಾಡಿದ್ದೆ, ಸ್ವಲ್ಪ ಬೇಜಾರಾಯಿತು. ಕಷ್ಟಪಟ್ಟು ಮಾಡಿರೋ ವಿಡಿಯೋ ಈ ಥರ ಡಿಲೀಟ್ ಆಗಿಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ವ ಫ್ರೆಂಡ್ಸ್. ನನಗಂತೂ ಸಖತ್ ಬೇಜಾರಾಯಿತು. ಈಗ ಪಾಪುಗೂ ಕೂಡ ನಾನು ಎಣ್ಣೆ ಹಚ್ತಾ ಇದ್ದೀನಿ. ನಾನು ಎಣ್ಣೆ ಹಚ್ಕೊಂಡಾದ್ಮೇಲೆ ಪಾಪುನ ಕರೆದಿದ ತಕ್ಷಣ ಓಡಿ ಬಂದಳು. ಇವತ್ತೇನೋ ತುಂಬ ಚೆನ್ನಾಗಿ ಕುತ್ಕೊಂಡು ಎಣ್ಣೆ ಹಚ್ಚಿಸ್ಕೊತಾ ಇದ್ದಾಳೆ. ಅದೇ ಕ್ಯಾಮ್ರಾ ಇದೆಯಲ್ಲ, ಆ ಕ್ಯಾಮ್ರಾದಲ್ಲಿ ನೋಡಿಕೊಂಡು ಆಟ ಆಡಿಕೊಂಡು ಅವಳು ಎಣ್ಣೆ ಹಚ್ಚಿಸ್ಕೊತಿರೋದು. ಇಲ್ಲಾಂದರೆ ಕುತ್ಕೊಂಡು ಎಣ್ಣೆ ಹಚ್ಚಿಸ್ಕೊತಾ ಇರಲಿಲ್ಲ. ಇವಾಗ ಕ್ಲೀನಾಗಿ ಬಾಚಿಸ್ತಾ ಇದ್ದೀನಿ. ಆಗೋಯ್ತಮ್ಮ, ಆಗೋಯ್ತು ಪೂಜಮ್ಮ. ನೋಡಿ ಇದಾಗತ್ತೆ, ಮಾಡ್ಕೊ. ಎನ್ನೋರ ಕುಟ್ಟಿ ಭುಜ ಅಮ್ಮ, ಎನ್ನೋ ಕುಟ್ಟಿ, ಎನ್ನೋರ ಕುಟ್ಟಿ. ಇದೇನ್ರಿ ಇಲ್ಲಿ ಹೆಂಗ್ ಹಾಕಿದ್ದೀರಾ ರೀ? ಎರಡು ಇರ್ಕತ್ತೆ, ಅದಕ್ಕೆ ಅವಳಿಗೆಲ್ಲ ಹಿಂಗೆ ಇಡ್ಬೋದು. ಒಂದು ಚುಕ್ಕೆ, ನಾನು ಚಿಕ್ಕ ಇಡ್ತೀನಿ ಅಷ್ಟೇ, ಹೆಂಗೆ ಮಾಡ್ಕೊಂಡವಳೆ. ಸೊ ಫ್ರೆಂಡ್ಸ್, ಇವತ್ತು ಕೃತಿಕ್ಷ ಅವ್ರ ಅಪ್ಪ ಅವಳಿಗೆ ಕ್ಲೀನಾಗಿ ತಲೆ ಬಾಚಿ ಬೊಟ್ಟಿಟ್ಟಿರೋದು. ಕ್ಲೀನಾಗಿ ಏನು ಬಾಚಿಲ್ಲ ಬಿಡಿ, ಫುಲ್ಲು ಸೈಡಿಗೆ ಬಂದುಬಿಟ್ಟಿದೆ. ಅವಳು ಕುಂಕುಮ ಇಟ್ಟಿರೋದು ಅದನ್ನು ಅಳಿಸ್ಕೊಂಡು ವಿಚಿತ್ರವಾಗಿ ಮಾಡ್ಕೊಂಡಿದ್ಲು. ಆಮೇಲೆ ವೈಪ್ಸಲ್ಲೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಚಿಕ್ಕದಾಗೊಂದು ಚುಕ್ಕೆ ಇಟ್ಟೆ, ಅವಾಗ ಏನೂ ಕೆಡಿಸ್ಕೊಳ್ಲಿಲ್ಲ. ಈಗ ನೋಡಿ ನಾನು ಫೇಸಲ್ಲಿರೋ ಮೇಕಪ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ವೈಪ್ಸಲ್ಲಿ. ಇದಾದಮೇಲೆ ನಾನು ಬಾದಾಮಿ ಆಯಿಲಿಂದ ನಾನು ಫುಲ್ಲು ಬಾದಾಮಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫೇಸ್ ಆಯಿಲಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಏನೇ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ನಾವು ಫೇಸ್ ಫ್ಯಾಟ್ ಏನಾದರೂ ಇದ್ದರೆ ಕೂಡ ಅದು ಕಡಿಮೆ ಆಗುತ್ತೆ. ಸೊ ನೋಡಿ, ಫೇಸ್ ಮಸಾಜ್ ಎಲ್ಲ ಚೆನ್ನಾಗೇ ಮಾಡಿಕೊಂಡೆ, ಬಟ್ ವೀಡಿಯೋದಲ್ಲಿ ಸರಿಯಾಗಿ ಕ್ಲಿಯರಾಗಿ ಬರಲಿಲ್ಲ. ನಾನು ಬ್ಯಾಕ್ ಕ್ಯಾಮ್ರಾದಿಂದ ಶೂಟ್ ಮಾಡಿರೋದು, ಅದಕ್ಕೆ ನನಗೆ ಗೊತ್ತಾಗಲಿಲ್ಲ ಸರಿಯಾಗಿ ವೀಡಿಯೋ ಬರ್ತಾ ಇಲ್ಲ ಅಂತ. ಸೊ ಆಫ್ ಕಟ್ ಆಗಿಬಿಟ್ಟಿದೆ, ನನ್ನ ಕಣ್ಣುಗಳೇ ಕಾಣಿಸ್ತಾ ಇಲ್ಲ. ಸೊ ಅದಾದಮೇಲೆ ನೋಡಿ, ಫೇಸ್ ಮಸಾಜ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನನ್ನ ಫೇಸ್ ಹೇಗೆ ಕಾಣ್ತಾ ಇದೆ ಅಂತ. ಸೊ ಈಗ ನೋಡಿ, ನನ್ನ ಸಾಯಂಕಾಲ ಸ್ನ್ಯಾಕ್ಸು ಅಂದರೆ 4 ಗಂಟೆಗಾಗೆ ನಾನು ಬ್ರೆಡ್ಗೆ ಬೆಣ್ಣೆ ಎಲ್ಲ ಸವರಿ, ಅದಾದಮೇಲೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಹಾಕಿ ನಾನು ಬ್ರೆಡ್ ತಿಂದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಂಚೂರು ಉಪ್ಪು ಹಾಕ್ಕೊಂಡೆ ರುಚಿಗೆ, ಸಖತ್ತಾಗಿರುತ್ತೆ ಅಂತ. ಇವಾಗ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಏನಿಲ್ಲ, ನೀರು ತರೋದಿತ್ತು ಮತ್ತು ತರಕಾರಿ ಎಲ್ಲ ತರೋದಿತ್ತು, ಅದೆಲ್ಲ ತೊಗೊಂಡು ಬಂದ್ವಿ. ಈಗ ನೋಡಿ, ನಮ್ಮಮ್ಮ ಪಾಪುನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ. ಸುಮ್ಮನೆ ಅವಳು ಹೋಗ್ಬೇಕು ಅಂತ ಹಠ ಮಾಡಿದ್ದಕ್ಕೆ ಅಮ್ಮ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು ಅಂತ ಹಠ ಮಾಡ್ತಾಯಿದ್ಲು. ಆದರೂ ಸರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ವಾಕಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇರೋದು? ವಾಕಿಂಗ್. ಟೈಮ್ ಟೇಬಲ್ ಪ್ರಕಾರ ನಾನು 5 ಗಂಟೆಗೆ ವಾಕಿಂಗ್ ಹೋಗಬೇಕಾಗಿತ್ತು. ನನ್ನ ಗಂಡನ್ನು ಹಾಕ್ಕೊಂಡು ನನ್ನ ಪಾಪುನೂ ಕರ್ಕೊಂಡು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ಈ ರೂಟಲ್ಲಿ ಉದ್ದಕ್ಕೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಆನ್ ದಿ ವೇ ಬರುವಾಗ ಎಲ್ಲ ಕಡೆ ಬರೀ ಜೋಳದ್ದೇ ಹಾಕಿದ್ದಾರೆ. ನೋಡಿ ಎಷ್ಟು ಬೆಳೆದ್ಬಿಟ್ಟಿದೆ ಅಂತ. ಮೊನ್ನೆ ನೋಡಿದಾಗ ಬರೀ ಇಷ್ಟು ಚಿಗುರು ಹೊಡೆದಿತ್ತು ಅಷ್ಟೇ. ಇವಾಗ ನೋಡಿ ಎಷ್ಟು ಉದ್ದ ಬೆಳೆದ್ಬಿಟ್ಟೆ. ಹಾಗೆ ಜೋಳನೂ ಕೂಡ ರೆಡಿ ಆಗಿಬಿಟ್ಟಿದೆ. ಸೊ ಜೋಳದ ತೋಟ ಎಲ್ಲ ನೋಡಿಕೊಂಡು
ಹಾಗೆ ನನ್ನ ಹಸ್ಬೆಂಡ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ವಾಕಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಈ ಪ್ಲೇಸು ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಅಷ್ಟೆಲ್ಲ ಇಷ್ಟು ದೂರ ಎಲ್ಲ ಬರ್ತಾ ಇರಲಿಲ್ಲ ವಾಕಿಂಗ್ಗೆ, ಇವತ್ತು ಬಂದಿದ್ದಕ್ಕೆ ಖುಷಿ ಆಯಿತು. ಹಾಗೆ ವಾಕಿಂಗ್ ಹೋಗುವಾಗ ಪಾಪುನು ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅವಳನ್ನ ಎತ್ಕೊಂಡು ಮನೆಗೆ ಬಂದೆ, ಸುಸ್ತಾಗೋಯ್ತು. ಅದಾದಮೇಲೆ ನೈಟು ನಾನು ಇವಾಗ ಮುದ್ದೆ ಮತ್ತು ಸಾಂಬಾರು ಬಿಸಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನನೇ ಮಾಡಿರೋ ಕುಂಬಳಕಾಯಿ ಸಾಂಬಾರೇ ಇದೆ. ಸೊ ಇವಾಗ ನೋಡಿ ಊಟ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಹಾಕ್ಕೊಂಡು ಒಂದೇ ಒಂದು ಚಪಾತಿ, ಮುದ್ದೆ ಮತ್ತು ಸಾಂಬಾರು ಹಾಕ್ಕೊಂಡು ತಿಂದೆ. ಈಗ ಮಜ್ಜಿಗೆಗೆ ಇಂಗು, ಉಪ್ಪು, ಕೊತ್ತಂಬರಿ ಒಂಚೂರು ಉದುರಿಸ್ಕೊಂಡು ಮಜ್ಜಿಗೆನೂ ಕುಡಿದೆ. ಮಜ್ಜಿಗೆ ಮಾತ್ರ ಸಖತ್ತಾಗಿತ್ತು. ರಾತ್ರಿ ಡಿನ್ನರ್ ಮಾತ್ರ ಸೂಪರಾಗಾಯಿತು. 8 ಗಂಟೆಗೆಲ್ಲ ನಾನು ಡಿನ್ನರ್ ಮುಗಿಸ್ಬಿಟ್ಟೆ. 8 ಗಂಟೆ ಮೇಲೆ ಆಗಿತ್ತು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಮಜ್ಜಿಗೆನೂ ಕುಡಿದೆ. ಇವಾಗ ನೋಡಿ 8:45 ಆಯಿತು. ಸೊ ಫ್ರೆಂಡ್ಸ್, 9 ಗಂಟೆಗೆ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಡೇ ಡಯಟ್ ರೊಟೀನ್ ಆಗಿತ್ತು. ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.